ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ನಾನು ನಮ್ಮ ತಂಗಿ ಹೊರಗಡೆ ಹೋಗಿದ್ವಿ. 1 ಅವರ್ ಮುಂಚೆನೇ ಹೋಗಿದ್ವಿ, ಇನ್ನೂ 1 ಅವರ್ ಟೈಮ್ ಇತ್ತಲ್ವ. ಹಾಗೆ ನಮ್ಮ ತಂಗಿ ಐಕಿಯಾ ನೋಡಿಲ್ಲ ಅಂತ ಹೇಳ್ತಾಯಿದ್ರು. ಪಕ್ಕದಲ್ಲೇ ಐಕಿಯಾ ಇದೆಯಲ್ಲ, ಶಾಪಿಂಗ್ ಏನು ಮಾಡೋದು ಬೇಡ, ಜಸ್ಟ್ ಹಾಗೆ ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಬನ್ನಿ ನೋಡೋಣ ಏನೆಲ್ಲ ಇದೆ ಅಂತ. ಚೇಂಜ್ ಮಾಡ್ತಾ ಇರ್ತಾರೆ ಅವಾಗವಾಗ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಐಕಿಯಾದಲ್ಲಿ, ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವೇನೂ ತೊಗೊಂಬಂದಿಲ್ಲ, ಜಸ್ಟ್ ಹಾಗೆ ನೋಡ್ಕೊಂಬರೋಣ ಅಂತ ಹೋಗಿದ್ದಿದ್ದು. ಆಮೇಲೆ ಐಕಿಯಾದಲ್ಲಿ ತರುವಂಥದ್ದು ತುಂಬ ಇದೆ, ಬಟ್ ನಮ್ಮ ಬಜೆಟ್ಗಂತೂ ಸಿಗಲ್ಲ. ನೋಡಿ ಖುಷಿ ಪಟ್ಕೊಂಡು ಬರಬೇಕಷ್ಟೇ. ನೋಡಿ ಇಲ್ಲಿ ಅಂದರೆ ಹೊಸದಾಗಿ ಯಾರೆಲ್ಲ ಮನೆ ಕಟ್ಟಿಸ್ತಾ ಇರ್ತಾರೆ, ಕಟ್ಟೋರಿಗೆ ಒಂದು ಐಡಿಯಾ ಬರುತ್ತೆ. ಅಡುಗೆ ಮನೆ ಅಂದರೆ ಹೇಗಿರಬೇಕು, ಅಡುಗೆ ಮನೇಲಿ ಏನೆಲ್ಲ ಐಟಮ್ಸ್ ಇರಬೇಕು, ಹಾಲ್ ಹೇಗಿರಬೇಕು, ರೂಮ್ ಹೇಗಿರಬೇಕು, ಈ ರೀತಿ ವೆರೈಟಿ ಅಲ್ಲಿ ಆರ್ಗನೈಸ್ ಮಾಡಿರ್ತಾರೆ. ಇದು ಡೈನಿಂಗ್ ಟೇಬಲ್ ನಾವು ತೋರಿಸ್ತಾ ಇರುವಂಥದ್ದು. ಫಸ್ಟ್ ಟೈಮ್ ನಮ್ಮ ತಂಗಿ ನೋಡಿ ಶಾಕ್ ಆಗ್ತಾಯಿದ್ರು ರೇಟ್ ನೋಡಿಬಿಟ್ಟು. ನಾನಂದರೆ ಆಲ್ರೆಡಿ ವಿಡಿಯೋನೂ ಮಾಡಿದ್ದೆ. ಆಮೇಲೆ ಇನ್ನೊಂದು ಸಲ ಹೋಗಿದ್ದೆ, ಏನಕ್ಕೋ 1-2 ಸಲ ಹೋಗಿದ್ದೆ, ಇದು 3ನೇ ಸಲ. ಅಂದರೆ ಅಲ್ಲಿ ಐಕಿಯಾದಲ್ಲಿ ನಾನೇನು ಐಟಮ್ಸ್ ತಂದಿಲ್ಲ, ಜಸ್ಟ್ ನೋಡ್ಕೊಂಬರೋಣ ಅಂತ ಹೋಗಿದ್ದೆ ಅಷ್ಟೇ. ಎಷ್ಟೊಂದು ಕಾಸ್ಟ್ಲಿ ಇದೆ ಅಂತ ಹೇಳ್ತಾಯಿದ್ರು. ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಿಜವಾಗ್ಲೂ ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಇದೆಲ್ಲ ಮಧ್ಯಮ ವರ್ಗದವರಿಗೆ ಸ್ವಲ್ಪ ಹೆವಿ ಕಾಸ್ಟ್ಲಿ ಅನಿಸುತ್ತೆ. ಐಟಮ್ಸ್ ಕೂಡ ಹಂಗೆ ಇರುತ್ತೆ. ತೊಗೊಳ್ಳೋದಾದರೆ ಒಳ್ಳೆ ಕ್ವಾಲಿಟಿ ಇದೆ ತೊಗೋಬೇಕು, ಬಟ್ ಬಜೆಟ್ ಫ್ರೆಂಡ್ಲಿ ಅಲ್ವಲ್ಲ. ನೋಡಿ 24,999 ರೂಪಾಯಿ ಟೋಟಲ್ ಸೆಟ್ಟು, ಏನೋ ಒಟ್ಟಿನಲ್ಲಿ ಗೊತ್ತಿಲ್ಲ. ಆಮೇಲೆ ವಾಟರ್ ಬಾಟಲ್ಸ್ ಇದ್ದು ಗ್ಲಾಸ್ದು, ಅದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ನೆಕ್ಸ್ಟ್ ಇದು ಬಂದು ಹಾಲ್ ಈ ರೀತಿ ಇರಬೇಕು ಅಂತ ಸೆಟಪ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇದು ಕಿಚನ್, 15% ಆಫರ್ ನಡೀತಾ ಇದೆ. ಅವಾಗವಾಗ ಆಫರ್ಸ್ಗಳು ಅದು ಇದು ಹಾಕಿರ್ತಾರೆ, ಏನೋ ಗೊತ್ತಿಲ್ಲ ನನಗೆ. ನಾನು ಹೋಗಿ ಸುಮಾರು ಒಂದು 2 ವರ್ಷನೂ ಆಯಿತು. ಅದಾದಮೇಲೆ ಲಾಂಗ್ ಟೈಮಲ್ಲಿ ಹೋಗಿರುವಂಥದ್ದು. ಅದಕ್ಕೆ ಅವಾಗಿಂತ ಈಗ ತುಂಬ ಚೆನ್ನಾಗಿ ಸೆಟಪ್ ಮಾಡಿದರು. ನೋಡಿ ಕಿಚನ್ನಲ್ಲಿ ಈ ರೀತಿ ಜೋಡಿಸ್ಕೋಬೋದು ಅಂತ ಒಂದು ಐಡಿಯಾ. ಹೊಸ ಮನೆಗಳೆಲ್ಲ ಕಟ್ತಾ ಇರ್ತಾರಲ್ಲ, ಎಲ್ಲೆಲ್ಲಿ ಏನೇನು ಮಾಡಬೇಕನ್ನೋದು ಒಂದು ಐಡಿಯಾ ಸಿಗುತ್ತೆ. ಇದು ವುಡನ್ ಬೌಲು, 799 ರೂಪೀಸ್. ಅಲ್ಲಿ ಪ್ರೈಸ್ ಕೂಡ ಅಂಟಿಸಿದ್ದಾರೆ. ನೆಕ್ಸ್ಟ್ ಇದು ಸ್ಪೂನು. ಏನೇ ಒಂದು ಪ್ರತಿಯೊಂದು ಪೀಸ್ಗೂ ಕೂಡ ಅದರದ್ದೇ ಆದ ಪ್ರೈಸ್ ಇದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ, ಕ್ವಾಲಿಟಿ ಕೂಡ ಹಾಗೆ ಇರುತ್ತೆ. ಇದು ಬಾತ್ರೂಮ್ ಸೆಟಪ್ಪು, ಇದು ಸ್ಕ್ರಬ್ಬರು. ನೆಕ್ಸ್ಟು ಬಾತ್ರೂಮಲ್ಲಿ ಈ ರೀತಿ ಜೋಡಿಸ್ಕೋಬೋದು ಅಂತ ಡಿಸ್ಪ್ಲೇ ಮಾಡಿದ್ದಾರೆ. ನೋಡಿ ಈ ಥರ. ನೆಕ್ಸ್ಟು ವಾಶ್ ಬೇಷನ್, ಆಮೇಲೆ ಹ್ಯಾಂಡ್ ವಾಶ್ ಮಾಡುವಂಥ ಬಾಟಲ್ಗಳು, ಅದು ಕೂಡ ಗ್ಲಾಸ್ದೇ ಅದು. ನೆಕ್ಸ್ಟ್ ಇಲ್ಲಿ ಮಿರರ್ ಇದೆ, ಸ್ಟೋರೇಜ್ ಮಿರರು, ಕಬೋರ್ಡ್ ಥರ ಮಾಡಿದ್ದಾರೆ. ಸ್ಟೋರೇಜ್ ಇದೆ, ಮಿರರು ವಿತ್ ಸ್ಟೋರೇಜು. ನೆಕ್ಸ್ಟ್ ಇದು ಡಿಸ್ಪ್ಲೇಗೆ ವಾಷಿಂಗ್ ಮಿಷಿನ್, ಅಲ್ಲಿ ಬರೆದಿದ್ದಾರೆ ನೋಡಿ, ಫಾರ್ ಡಿಸ್ಪ್ಲೇ ಓನ್ಲಿ ಅಂತ. ಮೇಲೆ ಬಟ್ಟೆಗಳು ಹಾಕೋದಕ್ಕೆ. ನೆಕ್ಸ್ಟು ಇದು ಕೂಡ ಮಿರರ್ ವಿತ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇರುವಂಥದ್ದು. ಇದು ಎಲ್ಲ ಗ್ಲಾಸ್ ಬಾಟಲ್ಗಳು, ಅಂದರೆ ಸೈಜ್ ವೈಸ್ ಪ್ರೈಸ್ ಇತ್ತು. ಇದು ಒಂದು 500 ml ಅನಿಸುತ್ತೆ, 179 ರೂಪೀಸ್. ತುಂಬ ಹುಷಾರಾಗಿ ಯೂಸ್ ಮಾಡಬೇಕಾಗುತ್ತೆ ಗಾಜಿನ ಬಾಟ್ಲ್ಗಳೆಲ್ಲ ತೊಗೊಂಡ್ರೆ. ನಾವು ಸುಮ್ಮನೆ ನೋಡ್ಕೊಂಬರಕ್ಕೆ ಹೋಗಿದ್ದೆ, ಏನೂ ತಂದಿಲ್ಲ. ಜಸ್ಟ್ ನೋಡಿದರೆ ಒಂದು ಐಡಿಯಾ ಬರುತ್ತೆ, ಅಥವಾ ನಾವು ಹೇಗಿದ್ದೀವಿ, ಇನ್ನು ಹೇಗಾಗಬೇಕು ಮುಂದೆ ಫ್ಯೂಚರಲ್ಲಿ ಅನ್ನೋ ಥರ ಒಂದು ಐಡಿಯಾ ಬರುತ್ತೆ. ನೋಡ್ಕೊಂಬರೋಣ ಅಂತ ಬಂದಿದ್ವಿ ಅಷ್ಟೇ. ಇದು ವಾಕಿನ್ ವಾರ್ಡ್ರೋಬ್ ಅಂತಾರಲ್ವ, ಇವಾಗೆಲ್ಲ ಟ್ರೆಂಡಿಂಗ್ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಆಮೇಲೆ ಎಷ್ಟು ಕ್ವಾಲಿಟಿ ಐಟಮ್ ಅಂದರೆ ಅದು ಹೇಳಕ್ಕೆ ಬರಲ್ಲ, ಅದು ನೋಡಿದ ಮೇಲೇ ಅದರ ಒಂದು ಎಕ್ಸ್ಪೀರಿಯೆನ್ಸ್ ಆಗುವಂಥದ್ದು. ಈ ರೀತಿ ಇದು ಬಂದು ಮೆಟಲ್ದು, ವುಡನ್ ಅಲ್ಲ, ಇದೊಂಥರ ಮೆಟಲ್. ನೋಡಿ ಬಾಕ್ಸ್ಗಳು ಕೂಡ ಅರೇಂಜ್ ಮಾಡಿದ್ದಾರೆ ನೀಟಾಗಿ.
ಯಾವ ರೀತಿ ಆರ್ಗನೈಸ್ ಮಾಡ್ಕೋಬೇಕಂತ ಅವರೇ ಕೂಡ ಡಿಸ್ಪ್ಲೇ ಮಾಡಿಬಿಟ್ಟಿದ್ದಾರೆ. ಕೆಲವೊಂದಕ್ಕೆ ಡೋರ್ಗಳಿದೆ, ಕೆಲವೊಂದಕ್ಕೆ ಡೋರ್ ಇಲ್ಲ, ಓಪನ್ ರೋಗಳಿದ್ದಾವೆ. ನೋಡಿ, ಇದು ಸೀರೆಗಳು, ಶರ್ಟು, ಪ್ಯಾಂಟ್ಗಳು ಆರ್ಗನೈಸ್ ಮಾಡಿ ಈ ಒಂದು ಬಾಕ್ಸಲ್ಲಿ ಇಡುವಂಥದ್ದು. ಆರ್ಗನೈಸ್ ಬಾಕ್ಸ್ ಚೆನ್ನಾಗಿದೆ. ಇದು ಒಂದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ದುಡ್ಡು ಇರೋರು ಆರಾಮಾಗಿ ತೊಗೊಂಡು ಬರ್ಬೋದು. ಯಾರೆಲ್ಲ ನೋಡ್ತಾ ಇರ್ತೀರಾ, ಯಾರಿಗಾದ್ರೆ ಹೆಲ್ಪ್ ಆಗುತ್ತೆ. ಹೋಗದೆ ಇರೋರು, ಇನ್ನೂವರೆಗೂ ಯಾರೆಲ್ಲ ಐಕಿಯಾಗೆ ಹೋಗಿಲ್ಲ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ತುಂಬ ದಿನಗಳಾಯ್ತು ಈ ವಿಡಿಯೋ ಮಾಡಿ. ನಾನು 2025ರಲ್ಲಿ ವಿಡಿಯೋ ಮಾಡಿದ್ದು. ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವಾಗ ನೋಡಿದ್ರೇನು ಒಂದು ಐಡಿಯಾ ಬರುತ್ತಲ್ವ, ಹಾಗಾಗಿ ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಎಡಿಟಿಂಗ್ ಮಾಡಿ ಇಟ್ಟಿದ್ದೆ, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ತುಂಬ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನೋಡಿ, ಕ್ಯೂಟಾಗಿದೆ. ಅಂದರೆ ಇದು ಸ್ಪೇಸ್ ಸೇವಿಂಗ್ ರ್ಯಾಕ್ಗಳೆಲ್ಲನೂ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಇಲ್ಲಿ ಐಕ್ಯದಲ್ಲಿ ಇರುವಂಥದ್ದೆಲ್ಲ ಸ್ಪೇಸ್ ಸೇವಿಂಗ್ ಐಟಮ್ಸೇ ಆಗಿರ್ತವೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೋದು ಮನೇನ. ನೆಕ್ಸ್ಟ್ ಇದು ಬೆಡ್ರೂಮ್ ಸೆಟಪ್. ಈ ರೀತಿ ಸೆಟ್ ಮಾಡಿದ್ದಾರೆ. ಅಂದರೆ ನಾವು ಹೋದಾಗ ಟೈಮ್ ಕರೆಕ್ಟಾಗಿ ಒಂದು 10 ಗಂಟೆ 10:30 ಅನಿಸುತ್ತೆ ಬೆಳಗ್ಗೆ. ಇನ್ನೂ ಜನಗಳು ಅವಾಗ ತಾನೇ ಬರ್ತಾ ಇದ್ದರು. ಎಷ್ಟು ಚೆನ್ನಾಗಿ ಎಲ್ಲ ಜೋಡಿಸಿದ್ದಾರೆ. ಆಮೇಲೆ ಕ್ವಾಲಿಟಿ ಐಟಮ್ಸ್ ಪ್ರತಿಯೊಂದು ಕೂಡ ಕ್ವಾಲಿಟಿ ಇರುವಂಥದ್ದೇ. ಸೋಫಾ ಕವರ್ಗಳು, ಸೋಫಾಗಳು, ಆಮೇಲೆ ಇದು ನೋಡಿ ಸೆರಾಮಿಕ್ ಟೀ ಪಾಟ್ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಇದು. ಈ ಥರ ತೊಗೋಬೇಕಂತ, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ. 3000 ಪ್ಲಸ್, 3000ಕ್ಕಿಂತ ಹೆಚ್ಚು ಅಷ್ಟು ದುಡ್ಡಿದೆ ಅದು. ಅಂದರೆ 4 ಕಪ್ ಬರುತ್ತೆ, 4 ಸಾಸರ್ ಬರುತ್ತೆ. ನೆಕ್ಸ್ಟು ಟೀ ಪಾಟ್. ಅದನ್ನು ನೋಡೋದೇ ಒಂದು ಖುಷಿ. ಅದರಲ್ಲಿ ಟೀ ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಬಜೆಟ್ಗಂತೂ ಅಲ್ಲವೇ ಅಲ್ಲ. ನೋಡೋಣ, ಮುಂದೆ ಒಂದಿನ ಅದನ್ನು ತೊಗೊಳ್ಳೋಂಗೆ ಆಗ್ತೀವೋ ಇಲ್ಲ ಗೊತ್ತಿಲ್ಲ. ನಾನು ನಮ್ಮ ತಂಗಿ ಮಾತಾಡ್ಕೊಳ್ತಾ ಇದ್ದೀವಿ. ನಮ್ಮ ತಲೆಗೆಲ್ಲ ಇದೆಲ್ಲ ಅಲ್ಲ, ನಮ್ಮ ಮಕ್ಕಳ ತಲೆಗೆ ಈ ಥರ ಸೆಟಪ್ಪು, ಕಿಚನ್ಗಳು, ಹಾಲು, ಬೆಡ್ರೂಮು ಆಗ್ಬೋದೇನೋ ಅಂತ ನಾನು ನಮ್ಮ ತಂಗಿ ಮಾತಾಡ್ಕೊಳ್ತಾ ಇದ್ವಿ. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನಮಸ್ಕಾರ.